ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಡೇಟಾ ಅನಲೈಸ್ಟ್ ಅನ್ನೋ ಒಂದು ಜಾಬ್ ಪ್ರೊಫೈಲ್ಗೆ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈನ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಮನೆಯಿಂದಲೇ ಮಾಡುವಂಥ ಕೆಲಸ. ಆ್ಯಂಡ್ ಇವಾಗ ಜಸ್ಟ್ ಡಿಸೆಂಬರ್ 17ರಿಂದ ಇದು ಆ್ಯಕ್ಚುಲಿ ಅನೌನ್ಸ್ ಆಗಿರುವಂಥದ್ದು ನ್ಯೂ ಜಾಬ್ ಅಪ್ಡೇಟು. ಸೊ ಯಾರಾದರೂ ನೋಡ್ತಾ ಇದ್ರಿ ವಿಡಿಯೋನ ಇವತ್ತೇ ಇಂಟ್ರೆಸ್ಟ್ ಇದೆ ಇವತ್ತೇ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇಲ್ಲಿ ನಾನು ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಫಸ್ಟಿಗೆ ಜಾಬ್ ನೋಡ್ಕೊಳ್ಳಿ ಮತ್ತು ಕೆಲಸ ಏನಿದೆ ಅಂತ ನೋಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಇವತ್ತೇ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಜಾಬ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ತಾ ಇರೋದು ಡೇಟಾ ಅನಲೈಸ್ಟ್ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಅನ್ಸ್ಟಾಪ್ ಟೆಕ್ ಫೇರ್ 2025 ಅಂತ ಹೇಳಿ ಈಗ ಆಲ್ರೆಡಿ ಅವಾರ್ಡ್ ಬಂದಿದೆ. ಬಟ್ ಇದು ರಿಮೋಟ್ ಜಾಬು. ಓಕೆ, ಮತ್ತು ಇದು ಡಿಸೆಂಬರ್ 17ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದಾರೆ, ಅವರು ಅಪ್ಡೇಟ್ ಮಾಡಿದ್ದಾರೆ. ಜಾಬ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ನ ಮೊದಲು ಚೆಕ್ ಮಾಡಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರೋದು ಮೇನ್ ಅಂತಂದರೆ ಅಸಿಸ್ಟ್ ಇನ್ ಕಲೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ಡೇಟಾ ಫ್ರಮ್ ವೇರಿಯಸ್ ಸೋರ್ಸ್ ಟು ಐಡೆಂಟಿಫೈ ಟ್ರೆಂಡ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಅಂತ ಹೇಳಿದ್ದಾರೆ. ಸೊ ಇದೆಲ್ಲೂ ಕೂಡ ಮೇನ್ ಅಂತಂದರೆ ಸಪೋರ್ಟ್ ದಿ ಡೆವಲಪ್ಮೆಂಟ್ ಆಫ್ ಡಾಟಾ. ಮೇನ್ ಅಂತಂದರೆ ಡ್ಯಾಶ್ಬೋರ್ಡಲ್ಲಿ ಏನಿರುತ್ತೆ, ಒಂದು ಡ್ಯಾಶ್ಬೋರ್ಡ್ ಅಂತ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ನೀವೇನು ಮಾಡ್ಕೊಂಡು ಕೆಲವೊಂದು ಡೇಟಾಸ್ಗಳನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ನಂತರ ಒಂದು ರಿಪೋರ್ಟ್ಸ್ಗಳನ್ನೆಲ್ಲ ರೆಡಿ ಮಾಡೋದಿರುತ್ತೆ. ಅದರಲ್ಲಿ ಕೂಡ ಕೊಲಾಬ್ರೇಟ್ ಕೂಡ ಮಾಡೋದಿರುತ್ತೆ ಟೀಮ್ ಜೊತೆಗೆ ನೀವು. ಆ್ಯಂಡ್ ಆ ರೀತಿ ಕೂಡ ಒಂದು ಪ್ರೋಗ್ರೆಸ್ಗಳನ್ನ ಕೂಡ ಏನಾಗಿರೋದನ್ನು ಟ್ರ್ಯಾಕ್ ಮಾಡೋದಿರುತ್ತೆ. ಸೊ ಮಲ್ಟಿಪಲ್ ವರ್ಕ್ ಇರುತ್ತೆ ಆ್ಯಕ್ಚುಲಿ ಡೇಟಾ ಒಂದು ಅನಲೈಸ್ಟ್ ಅಂದರೆ. ಪಾರ್ಟಿಸಿಪೇಟ್ ಇನ್ ಡಾಟಾ ಕ್ಲೀನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಟಾಸ್ಕ್ ಟು ಎನ್ಶೋರ್ ಡಾಟಾ ಅಕ್ಯುರೇಸಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನಿಮಗೆ ವರ್ಕ್ ಮಾಡಬೇಕಂತಂದರೆ ರಿಪೋರ್ಟ್ಸ್ಗಳೆಲ್ಲ ಮಾಡೋದಕ್ಕೆ ಬರ್ತಿರಬೇಕು. ಓಕೆ, ಡೇಟಾಸ್ಗಳನ್ನು ಅನಲೈಸ್ ಮಾಡೋದು, ರಿಪೋರ್ಟ್ಸ್ಗಳು ಮಾಡೋದು ಅದೆಲ್ಲ ನಿಮಗೆ ಬರ್ತಿರಬೇಕು. ಇದು ಮಂತ್ಲಿ ರಿಪೋರ್ಟ್ ಆಯಿತು, ವೀಕ್ಲಿ ರಿಪೋರ್ಟ್ ಆಯಿತು, ಈ ರೀತಿಯೆಲ್ಲ ರಿಪೋರ್ಟ್ಸ್ಗಳು ತಗೋತಾ ಇರ್ತಾರೆ. ಆ್ಯಂಡ್ ಮೇನ್ ಅಂದರೆ ಅಸಿಸ್ಟೆಡ್ ಇನ್ ಕಂಡಕ್ಟಿಂಗ್ ರಿಸರ್ಚ್ ಆನ್ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್ ಇನ್ ಡಾಟಾ ಅನಲೈಸ್ ಅಂತ ಹೇಳಿದ್ದಾರೆ. ಸಪೋರ್ಟ್ ಟೀಮ್ ಇನ್ ಡೆವಲಪಿಂಗ್ ಆ್ಯಂಡ್ ಇಂಪ್ಲಿಮೆಂಟ್ ಡಾಟಾ ಡ್ರೈವಿಂಗ್ ಸೊಲ್ಯೂಷನ್. ಏನಂತಂದರೆ ಈ ಎಲ್ಲ ವರ್ಕ್ಗಳನ್ನ ನೀವು ಮಾಡಬೇಕಂತಂದರೆ ಬೇಸಿಕ್ ನಿಮಗೆ ಎಕ್ಸೆಲ್ ಮತ್ತು ಗೂಗಲ್ ಶೀಟು ನಾಲೆಜ್ ಇರಬೇಕು. ಸಪೋಸ್ ನಿಮಗೆ ಇದು ನಾಲೆಜ್ ಇಲ್ಲ ಅಂತಂದರೆ ನಿಮಗೆ ಯೂಟ್ಯೂಬೆಲ್ಲ ಚೆಕ್ ಮಾಡಿ ಒಂದು ಸಾರಿ ನೋಡ್ಕೊಳ್ಳಿ, ಗೂಗಲೆಲ್ಲ ಚೆಕ್ ಮಾಡಿ ನೋಡ್ಕೊಳ್ಳಿ, ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ. ಬೇಸಿಕ್ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ನಿಮಗೆ ನಾಲೆಜ್ ಇದೆ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಇದಿಲ್ಲಪ್ಪ ಅಂತಂದರೆ ರೀಸೆಂಟಾಗಿ ಹಾಕಿರೋ ವೀಡಿಯೋಸ್ಗಳು ನೋಡಿ, ಅಲ್ಲಿ ಇವಾಗ ಇನ್ನೂ ತುಂಬ್ಕೋತಾ ಇದ್ದಾರೆ. ಅಪ್ಲಿಕೇಶನ್ ಅಪ್ಲೈ ಮಾಡಿ. ಗುಡ್ ವಿತ್ ನಂಬರ್ಸ್ ಆ್ಯಂಡ್ ಸಿಂಪ್ಲಿ ಕ್ಯಾಲ್ಕುಲೇಷನ್. ಓಕೆ, ನಿಮಗೆ ಬರ್ತಿರಬೇಕು. ಅಬಿಲಿಟಿ ಟು ಲರ್ನ್ ನ್ಯೂ ಟೂಲ್ಸ್. ಸಪೋಸ್ ನಿಮಗೆ SQL ಆಯಿತು, ಪವರ್ BI ಆಯಿತು, ಪ್ಯಾಂಥನ್ ಆಯಿತು, ಇವುಗಳನ್ನ ನಿಮ್ಗೆ ಏನಾದರೂ ಪ್ರೊವೈಡ್ ಮಾಡಿದರೆ ಸೊ ಅದು ನಿಮಗೆ ಕಲಿಯೋದು ಬರಬೇಕು. ಟ್ರೈನಿಂಗ್ ಸಮ್ಟೈಮ್ಸ್ ಕೊಡ್ತಾರೋರು, ಕೊಟ್ಟ ಮೇಲೆ ಕೆಲವು ತಿಳಿಯೋಲ್ಲ. ಸೊ ಕೊಟ್ಟರೆ ನಿಮಗೆ ತಿಳಿಯುತ್ತೆ ಅಂತಂದರೆ ನೀವು ಈ ಕೆಲಸವನ್ನು ಮಾಡ್ಬೋದು. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಚಾರ್ಟ್ ಆ್ಯಂಡ್ ರಿಪೋರ್ಟ್ಸ್. ಚಾರ್ಟ್ಸ್ ಮತ್ತು ರಿಪೋರ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬರ್ತಿರಬೇಕು, ಓದೋಕ್ಕೆ ಬರ್ತಿರಬೇಕು. ಸೊ ಮೇನು ಅದನ್ನು ಅನಲೈಸ್ ಮಾಡಿ ಸಮ್ಟೈಮ್ಸ್ ರಿಪೋರ್ಟ್ಸ್ ಕೂಡ ಕೇಳ್ಬೋದು ಕ್ರಾಸ್ ಆಗಿ. ಓಕೆ, ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದರೆ. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್ ಇರಬೇಕು. ಆ್ಯಂಡ್ ಮೇನ್ ಅಂತಂದರೆ ಗ್ರ್ಯಾಜುಯೇಟ್ ಆಗಿರಬೇಕು, ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿರಬೇಕು, ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ, ಫ್ರೆಷರ್ ಇದು ಕೂಡ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರ್ಲಿ ಲಾಸ್ಟ್ ಲೈನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ನೋ ಎಕ್ಸ್ಪೀರಿಯನ್ಸ್ ನೀಡೆಡ್, ಫ್ರೆಷರ್ ಫ್ರಮ್ ಎನಿ ಸ್ಟ್ರೀಮ್ ಆರ್ ವೆಲ್ಕಮ್ ಅಂತ ಹೇಳಿದ್ದಾರೆ. ಸೊ ನೀವು ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದ್ರದ್ದು ಲಿಂಕ್ ಡೀಟೇಲ್ನ ನಾನು ನಿಮಗೆ ನೀಡಿರ್ತೀನಿ. ಆ್ಯಂಡ್ ಇಲ್ಲಿ ಅಪ್ಲೈ ಇಲ್ಲಿ ನೋಡಿ ಡೆಡ್ಲೈನ್ ಹೇಳಬೇಕು ಅಂತಂದರೆ ಇಲ್ಲಿ ನಿಮಗೆ ಡೇಟ್ ಕೊಟ್ಟಿದ್ದಾರೆ ಅವರು. ಅಪ್ಲಿಕೇಶನ್ ಡೆಡ್ಲೈನ್ 21 ಡಿಸೆಂಬರ್ ಮುಂಚೆ ನೀವು ಇದಕ್ಕೆ ಅಪ್ಲೈನ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇದಕ್ಕೆ ನೀವು ಅಪ್ಲೈ ಮಾಡೋದಿದ್ದರೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಮತ್ತು ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ಇಲ್ಲಿ ನೀವು ಅವ್ರಿಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಆ್ಯಂಡ್ ಕ್ವಿಕ್ ಅಪ್ಲೈ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂತಂದರೆ ಸೊ ಇಲ್ಲಿ ನಿಮಗೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು ಮತ್ತು ಲೊಕೇಶನು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಟೈಪ್ ಕಾಲೇಜ್ ಸ್ಟೂಡೆಂಟಾ, ಪ್ರೊಫೆಷ್ನಲ್ಲ, ಫ್ರೆಷರಾ ನೋಡ್ಕೊಂಡು ಹಾಕಿ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾ ಹೋದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಇದರೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಕಂಪ್ಲೀಟ್ ಚೆನ್ನಾಗಿ ನೋಡಿಕೊಂಡು ಫಾರ್ಮ್ನ ಫಿಲಪ್ ಮಾಡಿ. ಗೊತ್ತಾಗದೆ ಹೋದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತೂ ಕೂಡ ಇಲ್ಲಿ ಮೇಲ್ಗಡೆ ಇದೆ, ನೋಡ್ಕೊಂಡು ಅದ್ರ ಮೂಲಕ ಕೂಡ ಅಪ್ಲೈನ ಮಾಡಿ. ಓಕೆ, ಸೊ ಯಾವ ರೀತಿ ಜಾಬ್ನ ಹುಡುಕ್ತಾ ಇದ್ದೀರಿ ಪ್ಲೀಸ್ ಕಾಮೆಂಟ್ ಮಾಡಿ. ಆ ರೀತಿ ಅಪ್ಡೇಟ್ಸ್ಗಳು ಬಂದಿದ್ದರೆ ಖಂಡಿತವಾಗ್ಲೂ ಆ ವಿಡಿಯೋನ ನಾನು ತೊಗೊಂಬರ್ತೀನಿ. ಆ್ಯಂಡ್ ಇದು ಮಾಹಿತಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್, ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ. ಹೊಸ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.